ಬರೋ ಷಷ್ಠಿ ಪರ್ವದ ದಿನ ಇವರಿಬ್ಬರಿಗೂ ಮದುವೆ ಮಾಡೋಣ. ನಾಲ್ಕು ದಿನ ಮಾತ್ರ ಇದೆ. ನನಗೊತ್ತು ದಿಗು ಅಣ್ಣ ಮತ್ತೆ ಸಕ್ಕು ಅತ್ತಿಗೆ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ. ಸಕ್ಕುಬಾಯ್, ನಿನ್ನ ನಾನು ಶಾಶ್ವತವಾಗಿ ವೃತ್ತದಲ್ಲಿ ಬಂಧನ ಮಾಡ್ತೀನಿ. ಒಂದು ಸಲ ನನ್ನ ಮುಷ್ಟಿಲಿ ಸಿಕ್ಕಾಕೊಂಡ್ರೆ ಇನ್ನು ನಿನಗೆ ಬಿಡುಗಡೆ ಅನ್ನೋದೇ ಇರಲ್ಲ. ನೀನು ನನ್ನನ್ನು ಎದುರಾಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಈ ನಾಗೋಜಿ ಬಾಬಾ ಭಯಂಕರವಾದ ವಿಷ ಸರ್ಪ. ನಿನ್ನ ಕಚ್ಚಿ ಸಾಯಿಸದೆ ಬಿಡಲ್ಲ. ಇವಾಗ ನೀನ್ ನನ್ನ ಬಂದಿ ಆಗೋಗ್ತಾ ಇದೀಯ ಸಕು. ನಿನ್ ಕತೆ ಮುಗೀತಿವಾಗ. ಲೇ ಭೈರವ, ಪೂಜೆಗೆ ಏರ್ಪಾಟ್ ಮಾಡು. ನಾಳೆ ಬೆಳಿಗ್ಗೆನೆ ನಾವು ಮೈನಿಗೆ ಹೋಗ್ಬೇಕು. ನೀನು ಸಕ್ಕು ಬಳಸಿದ ಬಟ್ಟೆ ಇಲ್ಲ ಅಂದ್ರೆ ಅವಳ ಕೂದಲನ್ನ ತಗೊಂಡ್ ಬರ್ಬೇಕು. ನಮ್ ಪೂಜೆಗೆ ಅವೆಲ್ಲ ತುಂಬಾ ಮುಖ್ಯ. ಇಲ್ಲ ಅಂತಂದ್ರೆ ಪೂರ್ತಿ ಕೆಲಸ ಆಗಲ್ಲ. ಏನ್ ಹೇಳ್ತಿದ್ದೀರಾ? ಮರು ಪ್ರಶ್ನೆ ಮಾಡ್ಬೇಡ. ಹೆಚ್ಚಿಗೆ ಮಾತಾಡದೆ ಹೇಳಿದ್ದನ್ ಮಾಡು. ಸಕ್ಕು ದಿನ ಧರಿಸೋ ಬಟ್ಟೆಗಳಲ್ಲೊಂದನ್ನ ನೀನ್ ತಗೊಂಡ್ ಬರ್ಬೇಕು. ಸರಿ ಬಾಬಾ. ಜೈ ಮಹಾಕಾಳ. ಎಷ್ಟೊಂದ್ ಚೆನ್ನಾಗಿದೆ. ಇದೆಲ್ಲಿಂದ ತಂದೆ? ಹುಡುಗಿ, ನಾನ್ ನಿನಗೆ ಹೇಳಿದ್ದೆ ಅಲ್ವಾ, ನಿನ್ ಕರಿಯಪ್ಪನ್ನ ನಿನ್ ಜೊತೆ ನಿನ್ ಅತ್ತೆ ಮನೆಗ್ ತಗೊಂಡೋಗ್ಬೋದಂತ. ನಿನ್ ಕರಿಯಪ್ಪ ನಿನ್ ಜೊತೆನೇ ಇರ್ತಾನೆ. ತಗೋ. ಪಾಂಡು, ನೀನ್ ನನಗ್ ಕೊಟ್ಟ ಮಾತನ್ನ ಉಳಿಸ್ಕೊಂಡೆ. ನೀನ್ ತುಂಬಾ ಒಳ್ಳೆಯವನು. ನೀನು ಒಳ್ಳೆಯವನು, ಪಾಂಡುರಂಗ ಕೂಡ ಒಳ್ಳೆಯವನು. ಹುಡುಗಿ, ನಾನ್ ನಿಂಗೋಸ್ಕರ ಇನ್ನೊಂದು ಉಡುಗೊರೆ ಕೂಡ ತಂದಿದ್ದೀನಿ. ನೀನ್ ಅದನ್ನ ನೋಡಿದ್ರೆ ತುಂಬಾ ಸಂತೋಷ ಪಡ್ತೀಯ. ನಿಜವಾಗ್ಲೂನಾ? ಹೌದು. ಇರು, ತರ್ತೀನಿ. ನವಿಲ್ಗರಿ. ರಂಗಪ್ಪ ಕೊಟ್ಟಿದ್ದ ನವಿಲ್ಗರಿ ತರನೇ ಇದೆ. ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹುಡುಗಿ, ಇವೆರಡು ನಿನ್ನ ಹತ್ರ ಇರೋವರೆಗೂ ನೀನ್ ಒಬ್ಬಂಟಿ ಅಲ್ಲ. ಇನ್ನು ಆ ಮನೇಲಿ ನಿಂಗೊಬ್ರು ಹೊಸ ಜೊತೆಗಾರ ಇದಾರಲ್ವಾ, ದಿಗಂಬರ ರಾವ್. ಆ ಮನೆಯಲ್ಲಿ ಸಾಕಷ್ಟು ಜನರಿದ್ದಾರೆ. ನೀನ್ ಬುದ್ಧಿವಂತಿಕೆಯಿಂದ ನಡ್ಕೋಬೇಕು. ನೀನ್ ಇಲ್ಲಿಂದ ಹೊರಟು ಹೋಗ್ತೀಯ, ಪಾಂಡು ಒಬ್ಬಂಟಿ ಆಗ್ಬಿಡ್ತಾನೆ. ಪಾಂಡು, ದಯವಿಟ್ಟು ನೀನ್ ಹಾಗೆ ಬೇಜಾರಲ್ಲಿ ಮಾತಾಡ್ಬೇಡ. ನನಗ್ ಸಂಕಟ ಆಗತ್ತೆ. ಇಲ್ ನೋಡು ಪಾಂಡು, ನೀನ್ ನನ್ ಮದ್ವೆಗ್ ಬರ್ತೀಯ ಅಲ್ವಾ? ಏನು, ನನ್ ಮದ್ವೆಗೆ ನೀನ್ ಬರಲ್ವಾ? ಇಲ್ಲ ಇಲ್ಲ, ನೀನ್ ಬರಲ್ಲ ಅಂದ್ರೆ ಆಗಲ್ಲ. ನೀನ್ ಬರ್ಲೇಬೇಕು. ಯಾಕೆ ಬರಲ್ಲ ಅಂತಿದ್ಯಾ ಹೇಳು? ಅಯ್ಯೋ ಹುಡುಗಿ, ನಿಮ್ ಅತ್ತೆಗೆ ನಾನಂದ್ರೆ ಇಷ್ಟ ಇಲ್ಲ, ಅದಕ್ಕೆ ಬರಲ್ಲ ಅಂತಿದ್ದೀನಿ. ಇಲ್ಲ ಇಲ್ಲ ಪಾಂಡು, ನೀನ್ ಈ ತರದ ಕಾರಣಗಳು ನನಗೆ ಹೇಳ್ಬೇಡ. ನೀನ್ ನನ್ ಮದ್ವೆಗೆ ತಪ್ಪದೆ ಬರ್ಬೇಕು.
ಬರ್ಬೇಕು ಪಾಂಡು